ಈ ನರ್ಸ್ ನೋಡಾಕ ಸೇಮ್ ನಮ್ಮ ಮಧುನ ಹಂಗೆ ಅದಾಳಲ್ಲ. ಏನಾರ ನಮ್ಮ ಮಧುನ ನಮ್ಮ ಮಧು ಅಲ್ಲ, ಆ ಮಧುನ ಹಂಗೆ ಅದಾಳಲ್ಲ. ಆಕೆ ಏನಾರ ಬೇಕಂತ ಬಂದ ನಮ್ಮ ಅವ್ವಗೆ ಏನಾರ ತೊಂದ್ರೆ ಕೊಡ್ಬೇಕಂತ ಈ ವೇಸ್ದಾಗ ಬಂದಾಳನ, ನರ್ಸನ ವೇಸ್ದಾಗ ಸ್ವಲ್ಪ ಹಂಗೆ ಕಾಣಕತ್ತಾಳ. ಹೌದು ನರ್ಸಮ್ಮ, ನಿಮ್ಮ ಹೆಸರೇನು? ನನ್ನ ಹೆಸರಾ? ಅಲ್ಲ, ನನ್ನ ಹೆಸರು ನಿಮ್ಗೆ ಯಾಕೆ ಬೇಕ್ರಿ? ನೋಡಿ ಅಣ್ಣ, ನನ್ನ ಹೆಸರೆಲ್ಲ ತೊಗೊಂಡು ನೀವೇನು ಮಾಡ್ತೀರಿ? ನಾನಿಲ್ಲಿ ಕೆಲಸ ಮಾಡೋಕೆ ಬಂದಿರೋದು, ಈಗ ಇವ್ರಿಗೆ ಡೋಸ್ ಕೊಡ್ಬೇಕು. ಅಲ್ಲ, ಇವಾಗ ಅವರು ರೆಸ್ಟ್ ಮಾಡಕತ್ತಾರೆ, ನೀವು ಇಲ್ಲಿ ಕುಂತು ಏನು ಮಾಡಕತ್ತೀರಿ? ಏನು ಕೆಲಸ ಇದ್ರೆ ಮಾಡ್ಕೋಬೇಕು, ಇಲ್ಲ ಹೊರಗಡೆ ವೇಟ್ ಮಾಡ್ಬೇಕು. ಇಲ್ಲ ಹಿಂಗೆ ಅವ್ರಂತೆ ನಾ ಕಾಯ್ಕೊಂತ ನೋಡ್ಕೊತ ಕುಂದ್ರಬಾರ್ದು. ಅವ್ರಿಗೆ ಮತ್ತು ಎಲ್ಲ ನೀವು ಹೊರಗಡೆ ಎಲ್ಲ ಧೂಳಾಗೆಲ್ಲ ಅಡ್ಡಾಡಿ ಬಂದಿರ್ತೀರಿ, ಅಲ್ಲಿ ಅಡ್ಡಾಡಿ ಬಂದಿರ್ತೀರಿ, ಅವ್ರಿಗೆ ಇನ್ಫೆಕ್ಷನ್ ಆಗೋದಿಲ್ಲ ಹಿಂಗೆ ಬಂದುಬಿಟ್ರೆ? ಅಲ್ಲ ನರ್ಸಮ್ಮ, ಅದು ಅವ್ವನ ನೋಡ್ಬೇಕಂತ ಅನ್ಸಾದಿತ್ತು. ಏನಾರ ಜ್ಯೂಸ್ ಗೀಸ್ ಕುಡಿತಾಳನ ಕೇಳ್ಕೊಂಡು ಹೋದ್ರಾತು. ಹೆಂಗೋ ಇವತ್ತು ರಾತ್ರಿ ಡಿಸ್ಚಾರ್ಜ್ ಇಲ್ಲ, ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತಾನಂದ್ರಲ್ಲ, ಅದಕ್ಕೆ ಕೇಳಿದ್ರಾತಿ ಎಳ್ನೀರು ಕುಡಿತಾಳನ ಅಂತಿಕೆ ಒಳಗೆ ಬನ್ನಿ. ಆಕೆ ಮಕ್ಕೊಂಡಿದ್ಲಲ್ಲ, ಅದಕ್ಕೆ ಸುಮ್ಮನೆ ಆದ್ನಿ. ಅಷ್ಟ್ರಾಗ ನೀನು ಬಂದು ನಿಮ್ಮನ್ನ ಎಲ್ಲೋ ನೋಡ್ದಂಗೆ ಐತಿ. ನಾನು ಎಲ್ಲಿ ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಕೇಳಿ ನಿಮ್ಮ ಹೆಸರು. ಅಯ್ಯೋ, ನನ್ನ ಹೆಸರು ಸುಷ್ಮಾ ಅಂತ ಹೇಳಿ. ನಾನು ಪಕ್ಕದ ಊರಳು. ನಾನೇ ಅಲ್ಲಿಂದ ಇಲ್ಲಿ ಕೆಲ್ಸಕ್ಕೆ ಬರ್ತೀನಿ. ಏನು ಮಾಡೋದು, ನಮ್ಮ ಊರಾಗ ಚಿಕ್ಕ ಚಿಕ್ಕ ಹಾಸ್ಪಿಟ್ಲ್ ಅದಾವು, ಅಲ್ಲಿ ಅಷ್ಟು ರೊಕ್ಕ ಕೊಡಂಗಿಲ್ಲ, ಕಡಿಮೆ ಕೊಡ್ತಾರೆ. ಏನಿಲ್ಲ ಅಂದರೂ ವಾರಕ್ಕೆ 500 400 ಕೊಡ್ತಾರೆ, ಅದಕ್ಕೂ ಆಗಂಗಿಲ್ಲ. ಹಾಗಾಗಿ ಇಲ್ಲದ್ರ ಜಾಸ್ತಿ ಕೊಡ್ತಾರೆ ಅಂಥೇಳಿ ಇಲ್ಲಿ ಬಂದೀನಿ. ಇಲ್ಲಿ 800 ಕೊಡ್ತಾರೆ. 800 ರೂಪಾಯಿ? ಮತ್ತು 400 ರೂಪಾಯಿ ಅಷ್ಟೇ ಜಾಸ್ತಿ ಆಯ್ತು. ವಾರಕ್ಕೆ ಬರೀ 800 ರೂಪಾಯಿ? ಇಲ್ಲಿ ವಾರಕ್ಕೆ 800 ಅಲ್ಲ, ಅಂದ್ರೆ ತಿಂಗಳಿಗೆ ಏನಿಲ್ಲ ಅಂದರೂ 6,000 ರೂಪಾಯಿ ಕೊಡ್ತಾರಣ್ಣ. ಎಷ್ಟು ಅಂತ ನೀನು ಲೆಕ್ಕ ಮಾಡಿ, 1500 ಇರ್ಬೋದು ಅಂತ ಅನಿಸ್ತತಿ ನನಗೆ ಅನ್ಸಿದ ಮಟ್ಟಿಗೆ. 4 ವಾರ ಅಲ್ಲ, 4 ವಾರದ ಈಗ ನಾವು ಎಷ್ಟೇ ತಾರೀಕು ಬಂದಿದ್ದು ಅಷ್ಟೇ ತಾರೀಕು ಹಿಡ್ಕೊತಾರೆ, ಹಿಡ್ಕೊಂಡ್ಕ ಸಾಮಾನು ಕೊಡ್ತಾರೆ. ಅಯ್ಯೋ ಹೌದನ? ನಾನು ಇಲ್ಲ, ನನಗೊಬ್ಬಾಕಿ ಪರಿಚಯ ಇದ್ಲ, ಆಕಿನೂ ಸೇಮ್ ನಿನ್ನಂಗೆ ಇದ್ಲ. ಅದಕ್ಕೆ ನೀನು ಏನೋ ಹಿಂಗೆ ಈಗ ಕಲತ್ ಕಾಸು ಬಂದೇನೋ ಅಂತ ಹಿಂಗೆ ಅನ್ಕೊಂಡ್ಬಿಟ್ಟಿದ್ದಿ ನಾನು. ಹೌದನವ, ಇರ್ಲಿ ತಗೋ, ಸಾರಿಯಾ, ಏನು ಅನ್ಕೋಬೇಡ. ಅಯ್ಯೋ, ಅದ್ರಾಗ ಯಾಕೆ ಸಾರಿ ಅಣ್ಣ, ಕೇಳೋದ್ರಾಗ ಏನು ತಪ್ಪೈತಿ? ಈಗ ನಾವು ನೋಡಿದ ಅಂತ ಕೇಳ್ಬೋದು, ಅದ್ರಾಗೇನಿಲ್ಲ. ಸರಿ ಅಣ್ಣ, ನೀವು ಹೊರಗಡೆ ಇರ್ತಾರೇನು? ಸ್ವಲ್ಪ ಹೊತ್ತು ನನ್ನ ಹೆಂಡತಿ ಬರಾಕತ್ತಾಳ. ನನ್ನ ಹೆಂಡತಿ ಬಂದ್ಮೇಲೆ ಮಾತಾಡಿದ್ಮೇಲೆ ಇಬ್ಬರು ಸೇರಿಸಿ ಹೊರಗೆ ಹೋಗ್ಕು. ಓ, ನಿಮ್ಗೆ ಮದುವೆ ಆಗೈತೆ ಅಣ್ಣ? ಹಾಂ, ಮದುವೆ ಆಗೈತಿ. ಹೆಂಡತಿ ಸ್ವಲ್ಪ ಊರಿಗೆ ಹೋಗಿದ್ಲ, ಅವಾಗ ಹಿಂಗೆ ಆಗ್ಬಿಟ್ಟತ್ತಲ್ಲ, ಅದಕ್ಕೆ ಹೇಳಿ ಫೋನ್ ಮಾಡಿದ್ನಿ, ಬರಾತನಂತಂದ್ರು. ಬರ್ತಿರ್ಬೋದು ಈಗ, ಅದಕ್ಕೆ ಬಂದಮೇಲೆ ಹೊಕ್ಕನಂತ. ಸರಿ ಅಣ್ಣ, ಆಯಿತು. ನಾನೆಲ್ಲ ಡೋಸ್ಗಳನ್ನ ಕೊಟ್ಟು ನಾನು ಹೋಗ್ತೀನಿ. ಜಾಸ್ತಿ ಪೇಷಂಟ್ ಹತ್ರ ಇರಬೇಡ್ರಿ. ನಿಮ್ಮದೇ ಇನ್ಫೆಕ್ಷನ್ ಏನಿರ್ತೈತಲ್ಲ ಅದು ಮತ್ತು ಅವ್ರಿಗೆ ಬಂದು ಅವ್ರಿಗೆ ಅದು ಇದು ಚಾಲೂ ಆಗುತ್ತೆ. ಮತ್ತು ಮನೆಗೆ ಹೋದ್ಮೇಲೆ ನೀವು ಹೆಂಗಿರ್ತೀರೋ ಅದು ನಿಮ್ಗೆ ಬಿಟ್ಟಿರೋದು. ಆದರೆ ಮಾತ್ರ ಹಾಸ್ಪಿಟ್ಲಾಗೆಲ್ಲ ಫುಲ್ ಸಿಸ್ಟಮೆಟಿಕ್ ಇರಬೇಕು. ಯಾಕಂದ್ರೆ ಆಜು ಬಾಜು ಪೇಷಂಟ್ಗಳು ಇರ್ತಾವಲ್ಲ, ಸೊ ಅವ್ರಿಗೆ ತೊಂದರೆ ಆಗಬಾರ್ದು, ಅದಕ್ಕೆ ಹೇಳೋದು. ನಿಮ್ಗಂತ ಅಷ್ಟೇ ಅಲ್ಲ, ನಾವೆಲ್ಲರಿಗೂ ಹೇಳ್ತೇವೆ. ಸರಿ ಅಮ್ಮ. ಅತ್ತೆ ಅತ್ತೆ ಅತ್ತೆಮ್ಮ ಅತ್ತೆಮ್ಮ ಅತ್ತೆಮ್ಮ, ನಿಮಗೆ ಯಾಕೆ ಈ ರೀತಿ ಆಯಿತು ಅತ್ತೆಮ್ಮ? ಅಲ್ಲಿಂದ ನಿಮ್ಮನ್ನು ನೋಡಬೇಕು ಅಂತ ಓಡೋಡಿ ಬಂದೀನಿ ಅತ್ತೆಮ್ಮ. ಖುಷಿ, ನೀನು ಈ ಕಡೆ ಬಾ, ಅಲ್ಲೇ ನರ್ಸಮ್ಮ ಇಂಜೆಕ್ಷನ್ ಕೊಡಾಕತ್ತಾರ, ಇಲ್ಲಿ ಬಾ. ಸರಿ ಮಾವ, ನೀವು ಹೊರಗೆ ಹೋಗತ್ತೀರಿ? ಇಲ್ಲ, ನಾ ಇಲ್ಲೇ ನಿಂತಿರ್ತೇನೆ, ನೀನು ಮಾತಾಡ. ಇಬ್ಬರು ಅಲ್ಲೇ ಅಂದ್ರೆ ಇದಾಗಂಗಿಲ್ಲ ಅಂತೇಳಿ ನಾನು ಈ ಕಡೆ ಬನ್ನಿ, ನೀನು ಮಾತಾಡೋ ಹೋಗು. ಅತ್ತೆಮ್ಮ ಅತ್ತೆಮ್ಮ, ಹೇಗಿದ್ದೀರಾ ಅತ್ತೆಮ್ಮ? ಯಾಕತ್ತೆಮ್ಮ ನಿಮ್ಗೆ ಈ ರೀತಿ ಆಯಿತು? ನೋಡಿ ಸಿಸ್ಟರ್, ಜಾಸ್ತಿ ಮಾತಾಡಿ ಡಿಸ್ಟರ್ಬ್ ಮಾಡಬೇಡಿ, ಸರಿನಾ? ಜಾಸ್ತಿ ಅವ್ರಿಗೆ ಇದು ಮಾಡಬಾರ್ದು, ಓಕೆ? ಸ್ವಲ್ಪ ಮಾತಾಡಿ, ಹಾಂ? ಅಳೋದದು ಮಾಡೋಕೆ ಹೋಗ್ಬೇಡಿ. ಅವರು ಕಣ್ಣೀರು ಹಾಕಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಹಾಂ, ನಾ ಜಾಸ್ತಿ ಮಾತಾಡಿದೆ, ಸ್ವಲ್ಪ ಒಂದು 5 ನಿಮಿಷ ಮಾತಾಡಿ ಆಮೇಲೆ ಹೊರಗೆ ಹೋಗಬೇಕು, ಸರಿನಾ? ಸರಿ ಸಿಸ್ಟರ್. ಅತ್ತೆ ಅತ್ತೆ, ಮಾತಾಡಿ ಅತ್ತೆ. ಯಾಕತ್ತೆ ನಿಮ್ಗೆ ಈ ರೀತಿ ಆಯಿತು? ಅವ್ರಿಗೆ ಮೈನರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಏನಾಗಿಲ್ಲ, ಡೋಂಟ್ ವರಿ. ಸೊ ಇನ್ನು ಮುಂದಾದರೂ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಷ್ಟೇ. ಅಯ್ಯೋ, ನಮ್ಮ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಯ್ತಾ? ಯಾಕೆ ಅತ್ತೆಗೆ ಆಯಿತು? ಯಾಕೆ ಈ ರೀತಿ ಎಲ್ಲ ಆಗುತ್ತೆ? ಅದು ಸಹಜವಾಗಿ ಎಲ್ಲರಲ್ಲಿಯೂ ಬರುವಂಥ ಒಂದು ಕಾಯಿಲೆನೇ. ಆದರೆ ಇವ್ರಿಗೆ ಮೈನರ್ ಆಗಿದೆ, ಜಾಸ್ತಿ ಆಗಿಲ್ಲ. ಅದೇನಾದರೂ ಜಾಸ್ತಿ ಆಗಿದ್ರೆ ಅಕಸ್ಮಾತ್ ಜಲ್ದಿ ಏನಾದರೂ ಹಾಸ್ಪಿಟಲ್ ಕರ್ಕೊಂಬರಲಿಲ್ಲ ಅಂದಿದ್ರೆ ಇವತ್ತು ಅವರು ಇಲ್ಲಿ ಇರ್ತಾನೆ ಇರಲಿಲ್ಲ, ನಿಮ್ಮನ್ನವರು ನೋಡ್ತಾನೆ ಇರಲಿಲ್ಲ. ಸೊ ಮೈನರ್ ಆಗಿದೆ, ಏನು ತೊಂದರೆ ಇಲ್ಲ. ಆದರೆ ಅವ್ರಿಗೆ ತುಂಬಾ ನೀವು ಜಗಳಗಳಾಗಲಿ ಹಿಂಗೆ ಒಂಥರ ಇರುವಂಥ ಪ್ರೆಸರ್ ಇರುವ ಒಂದು ಸಿಚುವೇಶನ್ಗಳನ್ನ, ಒಂದಷ್ಟು ಇವನ್ಗಳನ್ನ ಅವ್ರಿಗೆ ಹೇಳೋಕ್ಕೆ ಹೋಗ್ಬಾರ್ದು, ಓಕೆನಾ? ಇನ್ನು ಮುಂದಾದರೂ ಅವ್ರಿಗೆ ಅದನ್ನು ಪ್ರೆಸರ್ ಆಗಿರುವಂಥದ್ದನ್ನು ಏನೂ ಹೇಳೋಕ್ಕೆ ಹೋಗ್ಬೇಡಿ. ಸರಿ ಸಿಸ್ಟರ್, ಹಾಗೆ ಮಾಡ್ತೀವಿ. ಅತ್ತೆ ಮಾತಾಡಿ ಅತ್ತೆ, ಹೇಗಿದ್ದೀರಾ ಇವಾಗ? ಬಂದು ನೀನು ಯಾವಾಗ ಬರ್ತಿದ್ದಿ ಅಂತೇಳಿ ಕಾಯಕತ್ತೀನಿ ನಾನು. ಅಲ್ಲ, ನೀನು ಹೋದ್ರೆ ಹತ್ತ ಹೋಗ್ಬಿಡುದೇನು? ಹಾಂ, ನಿನಗೇನಾಯ್ತು ಏನಿಲ್ಲ ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನನಗೆ? ಸರಿ, ನೀವು ಮಾತಾಡ್ರಿ, ನಾನು ಹೋಗ್ತೀನಿ. ಆ ಪೇಷಂಟ್ಗಳಿಗೆಲ್ಲ ಡೋಸ್ ಕೊಡಬೇಕು. ಸರಿ ಮೇಡಮ್ ಅವರೇ.
ಅಲ್ಲ ಅತ್ತೆ, ನಾನು ಅಲ್ಲಿ ಹೋಗಿದ್ದದಕ್ಕೆ ನಿಮಗೆ ನೋಡಿದ್ರೆ ಹಿಂಗಾಗೈತಿ. ನಾನು ಅವ್ರಿಗೆ ತೊಂದರೆ ಕೊಡಕ್ಕೆ ಹೋದ್ರೆ ಇಲ್ಲಿ ನಿಮಗೆ ತೊಂದರೆ ಆಗೈತಲ್ಲ. ಯಾಕೆ ಆ ದೇವ್ರು ನಿಮ್ಗೆ ಈ ರೀತಿ ಮಾಡ್ತಾ ಇದ್ದಾನೆ? ಅಲ್ಲ, ನಾನು ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಯಾನ ಅಂತೇಳಿ ಏನೋ ನಿಮ್ಗೆ ಹಿಂಗಾಗೈತೆ? ನನಗೇನು ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ? ಈ ರೀತಿ ಆಗಬಾರ್ದಾಗಿತ್ತಲ್ವಾ? ಆಗಿದ್ದು ಆಗೈತಿ. ನೋಡು ಖುಷಿ, ನೀನು ಅಲ್ಲಿಗಿನ್ನ ಹೋಗಬೇಡ. ಅಲ್ಲಿ ಏನಾದರೂ ಆಗಲಿ ಏನಾದರೂ ಬಿಡಲಿ, ನೀನು ಇನ್ನು ಮುಂದೆ ಇಲ್ಲೇ ಇರು. ನೀನು ನಮ್ಮ ವೀರ್ಯ ಚಂದದ ಸಂಸಾರ ಚಾಲೋ ಮಾಡ್ರಿ. ನಿಮ್ದು ಮಗುನ ನಾನು ಆಡಿಸ್ಬೇಕು, ನಂದು ಕನಸು ಆಯ್ತದ. ಅದ್ರಾಗ ನೀನು ಅಲ್ಲಿ ಹೋಗಿ ಅವನು ಇಲ್ಲಿದ್ದ ಇವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು, ನೀನು ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಮಾಡಿ ನಿಮ್ಮ ಜೀವನನ ಹಾಳು ಮಾಡ್ಕೊಳತ್ತಾರಂತ ಅನ್ಸಾಕತ್ತದ. ಇಷ್ಟು ದಿನ ನಿಮ್ಗೆ ನಾನು ಸಪೋರ್ಟ್ ಮಾಡ್ತಾ ಇದ್ನಿ, ಆದರೆ ಈಗ ನನಗೆ ಅನ್ಸಾಕತ್ತದ ನೀವಿಬ್ಬರು ಒಂದಾಗಿ ಜೀವನನ ಸ್ಟಾರ್ಟ್ ಮಾಡಿರಿ. ಬೇಡ, ಈ ದ್ವೇಷಗಳನ್ನೆಲ್ಲ ಬಿಟ್ಟು ಬಿಡ್ರಿ. ಯಾರು ಏನರ ಹೆಂಗಾರ ಹಾಳಾಗಿ ಹೋಗ್ಬಾರು, ಆದ್ರೆ ನೀವಿಬ್ರು ಚಂದಿರ್ರಿ. ಹಂಗಂತ ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೊಳಕತ್ತೀರಿ? ಅಲ್ಲ ಅತ್ತಮ್ಮ, ಈಗ ಹೋಗಿರೋದನ್ನ ಅರ್ಧಕ್ಕೆ ಹೆಂಗೆ ಬಿಡೋಕ್ಕಾಗ್ತೈತಿ? ನಾನು ಇನ್ನೂ ಅವ್ರಿಗೆ ಏನೂ ಮಾಡೇ ಇಲ್ಲ. ಬೇಡ ಬೇಡ ಅಂತ ಹೇಳಿದ್ನಿಲ್ಲ. ಬೇಡ ಅಂದ್ರೆ ಬೇಡ ಅಷ್ಟೆ. ನೀನು ಅವ್ರಿಗೇನು ಮಾಡೋದು ಬೇಡ. ದೇವ್ರು ಅವ್ರು ಏನಾರು ತಪ್ಪು ಮಾಡಿದ್ರೆ ಅವ್ರನ್ನ ನೋಡ್ಕೋತಾನೆ. ಸುಮ್ಮನೆ ನಾವೇ ತಪ್ಪು ಮಾಡಿ ದೇವರು ನಮ್ಗೆ ಶಿಕ್ಷೆ ಕೊಡುವಂಗೆ ಮಾಡ್ಕೊಳ್ಳೋದು ಬೇಡ. ಅರ್ಥ ಆಯ್ತಾ? ನೀವಿಬ್ರು ಚಂದಾಗ ಜೀವನ ಮಾಡಬೇಕು, ಸಂಸಾರ ಮಾಡಬೇಕು, ನಿಮಗೂ ಒಂದು ಮಗು ಹುಟ್ಟಬೇಕು. ಹಾಂ, ಅದನ್ನ ಬಿಟ್ಟ ಅವರೆಲ್ಲ ನೆಮ್ಮದಿಯಾಗಿದ್ದಾರೆ. ಅಕ್ಕಿ ಗಂಡನ ಜೊತೆ ನೆಮ್ಮದಿಯಾಗಿ ಜೀವನ ಮಾಡಕತ್ತಾಳ. ಇಲ್ಲಿ ಇವ್ರು ಇಬ್ರು ಗಂಡ ಹೆಂಡತಿ ಚಂದಾಗ ಜೀವನ ಮಾಡ್ಕೊಂತ ಅವ್ರಿಬ್ರು ಅದಾರ. ಇಲ್ಲಿ ನರಕ ಅನುಭವಿಸತ್ತಿರೋದು ಯಾರ? ಚಿಂತೆ ಮಾಡಿ ಅವ್ರಿಗೆ ತೊಂದರೆ ಕೊಡ್ಬೇಕು, ಇವ್ರಿಗೆ ತೊಂದರೆ ಕೊಡ್ಬೇಕಂತ ಕೆಲಸ ಕಷ್ಟಪಡತ್ತಿರೋದು ಯಾರ? ಹಾಂ, ಅರ್ಥ ಆಗತ್ತೆ ನಿಮ್ಮಿಬ್ಬರಿಗೂ? ಆದರೂ ಅತ್ತೆ, ಅದು ನೋಡು ಖುಷಿ, ಅದು ಇಲ್ಲ ಇದು ಇಲ್ಲ. ನನಗೆ ವರ್ಷ ತುಂಬಿದ್ರಾಗ ಒಂದು ಮೊಮ್ಮಗು ಬೇಕು. ಏನು ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ನಾನು ನನ್ನ ಮೊಮ್ಮಗನ ಆಡಿಸೇ ಸಾಯ್ಬೇಕು. ಅದು ಹೆಣ್ಣರಾಗಿರಲಿ ಗಂಡರಾಗಿರಲಿ ಒಟ್ಟು ಯಾವ್ದಾರ ಆಗಿರಲಿ, ನನಗೆ ಒಂದು ಮೊಮ್ಮಗು ಬೇಕು ನೋಡು. ಇವಾಗ ಹೇಳಕತ್ತಾನ, ಇಬ್ಬರು ಕೂಡಿಸಿ ಗಂಡ ಹೆಂಡತಿ ಸಂಸಾರ ಮಾಡ್ತಾರೋ ಏನು ಹಿಂಗೆ ದ್ವೇಷ ಕಾರ್ಕೊಂತ ಹೋಗ್ತಾರೋ ಹೇಳ್ರಿ ನನಗೆ. ಅಲ್ಬೇ, ನಾವೇನಿಬ್ರು ಸಂಸಾರ ಮಾಡಂಗಿಲ್ಲ ಅನ್ನಕತ್ತವು. ನಾವೇನಿಬ್ರು ಜಗಳ ಮಾಡಿ ಬ್ಯಾರೆ ಆಗ್ಯಾವೇನ? ನೀನು ಯಾಕೆ ಹಿಂಗೆ ಯೋಚನೆ ಮಾಡಕತ್ತಿದಿ? ನಾ ಹೇಳೋ ಸ್ವಲ್ಪ ನಿನಗೆ ಅರ್ಥ ಆಗ್ತತೇನ? ನೋಡು ವೀರ್ಯ, ನೀ ಏನು ನನಗೆ ಹೇಳೋದು ಬೇಡ. ನಾ ಹೇಳಿದನ್ನ ಅಷ್ಟೇ ಕೇಳ್ಬೇಕು. ನೀವಿಬ್ರು ಮನ್ಯಾಗ ಇರ್ಬೇಕು. ಮನ್ಯಾಗಿದ್ದ ನಿಮ್ಮ ಸಂಸಾರನ ನೀವು ನೋಡ್ಕೋಬೇಕು. ಇವಾಗ ಹೇಳಕತ್ತ ನಾನು. ಅದನ್ನ ಬಿಟ್ಟು ಅವ್ರ ಮನೆಗೆ ಹೋಗಿ ಅಲ್ಲಿ ದ್ವೇಷ ಕರಕ್ಕೆ ಹೋದ್ನಿ, ಅವ್ರನ್ನ ಹೊಡಿದ್ನಿ, ಅವ್ರನ್ನ ಕೊಂದ್ನಿ, ಅವ್ರಿಗೆ ವಿಷ ಹಾಕಿನಿ, ಅದನ್ನ ಮಾಡೀನಿ, ಅವ್ರನ್ನ ಸಾಯಿಸಿ ನೀವು ಜೈಲಿಗೆ ಹೋಗ್ಕೊಂಡ್ರೆ ನಮ್ಮ ಮನೆ ಸರ್ವನಾಶ ಆಗಿ ಹೋಗತ್ತಿಲ್ಲಿ. ನಮ್ಮ ಮನೆ ಬೆಳಿಬೇಕೋ ಬೇಡ? ಹಾಂ, ನಮ್ಮ ವಂಶ ಬೆಳಿಬೇಕೋ ಏನು ಇಲ್ಲಿಗೆ ಏನು ಮನ್ನಾಗಿ ಹೋಗ್ಬೇಕೋ? ಹಾಂ, ಹೇಳ್ರಿ ಒಂದೀಟ ಮಾತಾಡ್ರಿ. ಅಕ್ಕಿ ಜೊತೆ ಚಂದಾಗ ಜೀವನ ಮಾಡಿ ಅಕ್ಕಿಯಿಂದ ಒಂದು ಮೊಮ್ಮಗು ಬರ್ತದೆ ಅಂತ ಕನಸ್ಕನಕತ್ರ ಅಕ್ಕಿ ಅದನ್ನ ಹೊಟ್ಟೆ ಕೂಸೈತೆ ಅಂತ ಹೇಳಿ ನಾಟಕ ಆಡಿ ಇಲ್ಲಿಂದ ಜಗ ಖಾಲಿ ಮಾಡಿ ಹೋದ್ಲು. ಆದರೆ ಈಕೆ ನಿನ್ನ ಜೊತೆ ಚಂದಾಗ ಜೀವನ ಮಾಡ್ತಾ ಅಂತ ಅನ್ಕೊಂಡ್ರೆ ಈಕಿನ ಮದುವೆ ಮಾಡಿದ್ರೆ ಈಕೆ ನೋಡಿದ್ರೆ ಅವ್ರಿಗೆ ದ್ವೇಷ ಮಾಡಕ್ಕೆ ಹೋದ್ನಿ, ಇವ್ರಿಗೆ ದ್ವೇಷ ಮಾಡಕ್ಕೆ ಹೋದ್ನಿ, ಅವ್ರನ್ನ ಕೊಲ್ಲಕ್ಕೆ ಹೋದ್ನಿ, ಇವ್ರನ್ನ ಕೊಲ್ಲಕ್ಕೆ ಹೋದ್ನಿ. ಹಿಂಗೆ ಕೊಲ್ಕೊಂತ ಹೋದ್ರೆ ನಾಳೆ ನೀವು ಜೈಲಿಗೆ ಕುಂದಿರ್ಬೇಕಾಗತ್ತೆ. ಏನು ನೀವೇನಿಲ್ಲ ಮೈ ನಡೆಸ್ಬೇಕಾಗತ್ತೆ ಅನ್ಕೊಂಡ್ರೆ ಏನು ವಂಶ ಬೆಳಗ್ಬೇಕು ಅನ್ಕೊಂಡ್ರು, ಏನು ಹಿಂಗೆ ಜಗಳ ಆಡ್ಕೊಂತ ಹಿಂಗೆ ಹೋಗ್ಬೇಕಂತ ಅನ್ಕೊಂಡ್ರು? ನನಗದ್ರ ಗೊತ್ತಲ್ಲ ವೀರ್ಯ. ಖುಷಿ, ನಾನು ಕಂಡೀಷನ್ ಹಾಕತ್ತೇನೆ ನೋಡು. ನನಗೆ ಒಂದು ವರ್ಷದಾಗ ಮಗು ಬೇಕು. ಏನು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನೋಡು. ಇವಾಗ ಹೇಳಕತ್ತೆ ನಾನು. ಸರಿ ಅತ್ತೆ, ನೀವು ಹೇಳಿದಂಗೆ ಆಗಲಿ. ಒಂದು ವರ್ಷಾಗ ನಿಮ್ಮ ಕೈಗೆ ನಾನು ಮೊಮ್ಮಗಳಾದರೂ ಕೊಡ್ತೀನಿ. ಇವಾಗ ನಿಮಗೆ ಸಮಾಧಾನನಾ? ನೀವು ಆರಾಮಾಗಿರಿ. ನಾವೆಲ್ಲೂ ಹೋಗಲ್ಲ, ಇಬ್ಬರು ಮನೇಲೇ ಇರ್ತೀವಿ, ನಗ್ನಾಗ್ತಾ ಜೀವನ ಮಾಡ್ತೀವಿ. ಇನ್ನೊಬ್ಬರಿಗೆ ನಾವು ಹೇಗಿದ್ದೀವಿ ಅಂತ ತೋರಿಸಿ ಅವರು ಹೊಟ್ಟೆ ಹುಡ್ಕೋಂಗೆ ಮಾಡ್ತೀವಿ. ಇನ್ನು ಮುಂದೆ ಈ ದ್ವೇಷಗಳನ್ನ ನಾವು ಮಾಡೋಕ್ಕೆ ಹೋಗಲ್ಲ. ಸರಿನಾ ಅತ್ತೆ? ಈ ಖುಷಿ ಆಯ್ತು ನನಗೆ. ಸೊಸೆ ಅಂದ್ರೆ ಹಿಂಗಿರ್ಬೇಕು, ಹೇಳಿದಕ್ಕೆ ಹ್ಞೂ ಅಂತ ಮಾತು ಕೊಡ್ಬೇಕು. ವೀರ್ಯ, ನಿನಗೂ ಹೇಳಕತ್ತ ನಾನು. ಖುಷಿನ ಹ್ಞೂ ಅಂದಮೇಲೆ ನಂದೇನೈತೆ? ನಾನು ಅದಕ್ಕೆ ಒಪ್ಕೋತೇನೆ. ಈಗ ನಮ್ಮದು ಒಂದು ಹ್ಯಾಪಿ ಫ್ಯಾಮಿಲಿ ಆದಂಗೆ ಆತು. ಇಲ್ಲ ಅಂದಿದ್ರೆ ಅವ್ರನ್ನ ಹೊಡಿ ಇವ್ರನ್ನ ಹೊಡಿ, ಅವ್ರನ್ನ ಬಡಿ ಇವ್ರನ್ನ ಬಡಿ, ಬರೇ ನಮ್ದು ಇದ್ರಾಗ ಹೋಗಿತ್ತು. ಖುಷಿ, ನಿನ್ನ ಜೊತೆ ಮಾತಾಡಬೇಕು ಸ್ವಲ್ಪ ಬಾಯಲ್ಲಿ. ಸರಿ ಮಾವ, ಹೇಳಿ ಮಾವ. ಅಂದರೆ ಇನ್ನು ಮುಂದೆ ನೀನು ಆ ಮನೆಗೆ ಹೋಗೋದಿಲ್ಲ, ಅವ್ರಿಗೆ ನೀನು ಕಷ್ಟ ಕೊಡೋದಿಲ್ಲ, ನೀನು ಆರಾಮಾಗಿ ಇನ್ನು ನಮ್ಮ ತಾಯಿ ನೋಡ್ಕೊತ ಇಲ್ಲೇ ನನ್ನ ಜೊತೆ ಸಂಸಾರ ಮಾಡ್ಕೊತ ಇರ್ತಿದ್ದಿ. ಹಾಂ, ಹೇಳು. ನಾನು ಅನ್ಕೊಂಡಿರೋದನ್ನ ಮಾಡದೆ ಬರೋ ಮಗಳೇ ಅಲ್ಲ ಅಂತ ನಿಮಗೆ ಗೊತ್ತು ಮಾಮ. ಅಂಥದ್ರಾಗ ಅತ್ತೆ ಮಾತು ಕೇಳ್ಕೊಂಡು ನಾನು ಅವ್ರಿಗೆ ಏನು ಮಾಡದೆ ಬರೋಕ್ಕಾಗಲ್ಲ. ಅವ್ರಿಗೆ ನಾನು ಒಬ್ಬರಿಗಾದರೂ ಏನಾದರೂ ಮಾಡಿನೇ ಬರಬೇಕು. ಇಷ್ಟು ದಿನ ನಾನಲ್ಲಿ ಕೆಲಸ ಮಾಡಿದಕ್ಕೆ ಅಲ್ಲಿ ಹೋಗಿ ನಾನೇನು ಕೆಲಸದವಳ? ಅವ್ರಿಗೆ ಕೆಲಸ ಮಾಡಿ ಅಲ್ಲಿ ಅವ್ರನ್ನ ಆರಾಮಾಗಿ ಕುಂದಿರ್ಸೋದಕ್ಕೆ ಅವ್ರಿಗೆ ನಾನು ಕಷ್ಟ ಕೊಡ್ಬೇಕಂತ ಹೋಗಿದ್ದೆ. ಆದರೆ ಒಂದೊಂದಾಗಿ ಸಣ್ಣದು ಕಷ್ಟ ಕೊಡ್ಕೊಂತ ಬಂದೀನಿ. ಆದರೆ ಇವಾಗ ದೊಡ್ಡದಾಗೆ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಆದರೆ ಅದು ಬೈ ಚಾನ್ಸ್ ಮಿಸ್ ಆಗಿ ಹೋಗ್ಬಿಡ್ತು. ಇಲ್ಲ ಅಂತಿದ್ರೆ ಅವ್ರು ಸತ್ತೋ ಹೋಗ್ತಾ ಇದ್ಲು ಮಾವ. ಅವಳನ್ನ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿನೇ ಒಂದು ಪ್ಲ್ಯಾನ್ ಎಷ್ಟು ಚೆನ್ನಾಗಿ ಮಾಡಿದ್ದೆ. ಆದರೆ ಅವಳ ಗಂಡ ಬಂದು ಎಲ್ಲ ಹಾಳು ಮಾಡಿಬಿಟ್ಟ. ಇವಾಗ ನೋಡಿದ್ರೆ ಅತ್ತೆ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾರೆ. ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಾವ. ಹೌದಾ? ಸರಿ, ಆದ್ರೆ ಬೇಡ, ಇನ್ನು ಮುಂದೆ ನೀನು ಅಲ್ಲಿಗೆ ಹೋಗೋದು ಬೇಡ. ಅವ್ರಿಗೆ ಕಷ್ಟ ಕೊಡೋದು ಬೇಡ. ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಆ ದೇವ್ರು ಅವ್ರಿಗೆ ಕಷ್ಟ ಕೊಡ್ತಾನೆ. ನಮ್ಮ ಪಾಡಿಗೆ ನಾವೇನ ಇದ್ಬಿಡು, ನಾವು ಹೇಳಿದಂಗೆ. ಇಲ್ಲ ಮಾವ, ನನ್ನಿಂದ ಅದಾಗಲ್ಲ. ನೋಡು ಖುಷಿ, ಅವ್ವನ ಮುಂದೆ ಹ್ಞೂ ಅಂದ, ಈಗ ನನ್ನ ಮುಂದೆ ನೀನು ಇಲ್ಲ ಅನ್ನೋಂಗಿಲ್ಲ. ಮುಗಿದು ಹೋಗ್ತದ, ಮುಂದೆ ನೋಡ್ಕೊಳ್ಳೋಣ ಅವ್ರತ.
ಆದ್ರೆ ಒಂದು ಸ್ವಲ್ಪ ದಿನ ನಾವಿಬ್ರು ಖುಷಿಯಾಗಿರೋನು ಹಾಂ